ಸ್ನೇಹಿತರೆ, ಇಡೀ ರಾಜ್ಯದಲ್ಲಿ ರೈತರು ಕೇವಲ ಒಂದು ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಸಾಲ ಮನ್ನಾ ಯಾವಾಗ ಆಗುತ್ತೆ ಅಂತ. ಜೊತೆಗೆ ಬರ ಪರಿಹಾರವೂ ಕೂಡ ಸರ್ಕಾರ ಕೊಡಲೇಬೇಕು ಅನ್ನುವಂತಹ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಬಹಳ ದಿನದಿಂದ ಬಹು ರೈತರ ಇದು ನಿರೀಕ್ಷೆ ಆಗಿಬಿಟ್ಟಿದೆ. ರೈತ ಪರ ಸಂಘಟನೆಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವೆ. ಹಾಗಾದ್ರೆ ಸಾಲ ಮನ್ನಾ ಎಷ್ಟು ಆಗತ್ತೆ? 1 ಲಕ್ಷ ರೂಪಾಯಿನ ಅಥವಾ 2 ಲಕ್ಷ ರೂಪಾಯಿನ? ಎಂತಹ ರೈತರಿಗಾಗತ್ತೆ? ಮತ್ತು ರಾಷ್ಟ್ರೀಕೃತ ಬ್ಯಾಂಕ್ ಮತ್ತು ಸರ್ಕಾರಿ ಬ್ಯಾಂಕ್ಗಳಿಗೆ ಮಾತ್ರ ಸಾಲ ಇದ್ದಂತವರಿಗೆ ಸಾಲ ಮನ್ನಾ ಆಗತ್ತೆ ಅಂತೂ ಕೂಡ ಹೇಳಲಾಗ್ತಾ ಇದೆ. ಇದರ ಜೊತೆಗೆ ಯಾವ ಯಾವ ಬ್ಯಾಂಕ್ಗಳಲ್ಲಿ ಸಾಲವನ್ನ ಹೊಂದಿರತಕ್ಕಂತಹ ರೈತರಿಗೆ ಸಾಲ ಮನ್ನಾ ಆಗತ್ತೆ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಪರಿಶೀಲನೆ ಆಗ್ತಾ ಇದೆ, ಪರಿಶೀಲನೆ ನಂತರವೇ ಇದರ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಏನ್ ಅಪ್ಡೇಟ್ ಕೊಟ್ಟಿದ್ದಾರೆ, ಟೋಟಲಿ ಈ ಸಾಲ ಮನ್ನಾದ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ನೀವು ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಬಹಳ ಇಂಪಾರ್ಟೆಂಟ್ ಮಾಹಿತಿ, ಸಾಲ ಮನ್ನಾ ಜೊತೆಗೆ ಬರ ಪರಿಹಾರದ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿ ಹಂಚ್ಕೊಡ್ತೀನಿ. ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ, ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಹಳ ದಿನದಿಂದನೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಅವರ ಗಮನಕ್ಕೂ ಕೂಡ ಇದು ಬಂದಾಗಿದೆ. ಸೋಷಿಯಲ್ ಮೀಡಿಯಾಗಳು ಅಷ್ಟೇ ಅಲ್ಲದೆ ರೈತ ಪರ ಸಂಘಟನೆಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರೆಸ್ ಮೀಟ್ ನಲ್ಲಿ ಕೂಡ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸಾಲ ಮನ್ನಾ ಆಯ್ತು, ಜೊತೆಗೆ ತಮಿಳುನಾಡಿನಲ್ಲಿ ಕೂಡ ವಿಜಯ್ ಅವರ ನೇತೃತ್ವದಲ್ಲಿ ಸಾಲ ಮನ್ನಾ ಆಯ್ತು. ಈಗ ನಮ್ಮ ಕರ್ನಾಟಕದ ಸರದಿ ಎಂದು ಹೇಳಲಾಗ್ತಾ ಇದೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಇಲ್ಲಿರ್ತಕ್ಕಂತಹ ರೈತರಿಗೆ ಸಾಲ ಮನ್ನಾ ಮಾಡ್ತಾರ? ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳು ಬಂದಾಗಿನಿಂದ ರೈತರ ಬಗ್ಗೆ ಅಷ್ಟೊಂದು ಸರ್ಕಾರ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಬೆಳೆ ಹಾನಿನೋ ಅಥವಾ ಇನ್ನಿತರ ಒಂದು ಯೋಜನೆಗಳ ಮುಖಾಂತರ ಸರ್ಕಾರ ರೈತರಿಗೆ ಹೆಲ್ಪ್ ಮಾಡ್ತಾ ಇದೆ ಅಷ್ಟೇ. ಆದ್ರೆ ಸಾಲ ಮನ್ನಾ ಮಾಡೋದ್ರ ಬಗ್ಗೆ ಯಾವತ್ತೂ ಕೂಡ ಥಿಂಕ್ ಮಾಡಿರ್ಲಿಲ್ಲ. ಆದ್ರೆ ರೈತರ ಬೇಡಿಕೆ ಈ ಬಾರಿ ಇದೆ. ಯಾಕಂದ್ರೆ ಹೋದ ಬಾರಿ 4% ಅಷ್ಟು ಹೆಚ್ಚಿನ ಮಳೆಯಿಂದಾಗಿ ಬೆಳೆ ಹಾನಿ ಆಯ್ತು. ಅಲ್ಲಿ ಬೆಳೆ ಹಾನಿ ಜಮಾ ಆಗತ್ತೆ, ಆದ್ರೆ ಅಷ್ಟೊಂದು ರೈತರಿಗೆ ಎಲ್ಲರಿಗೂ ಕೂಡ ಬೆಳೆ ಹಾನಿ ಆದವ್ರಿಗೆ ಜಮಾ ಆಗತ್ತೆ ಅಂತ ಹೇಳಿಕ್ ಸಾಧ್ಯ ಇಲ್ಲ. ಜೊತೆಗೆ ಎಲ್ಲ ರೈತರಿಗೂ ಕೂಡ ಅವರಿಗೆ ನಷ್ಟ ಆದಷ್ಟೇ ದುಡ್ಡು ಸಿಕ್ಕಿದೆ ಅಂತಾನು ಕೂಡ ಹೇಳಿಕ್ ಆಗೋದಿಲ್ಲ, ಅದಕ್ಕಿಂತ ಕಡಿಮೆ ದುಡ್ಡೇ ಸಿಗೋದು. ಅದಕ್ಕಾಗಿ ರೈತರಿಗೆ ಸಾಲ ಮನ್ನಾ ಆಗೋದು ಇದು ಮುಖ್ಯವಾಗಿದೆ. ಯಾಕಂದ್ರೆ ಈ ಬಾರಿನೂ ಕೂಡ ಮಳೆ ಆಗಬೇಕಾಗಿರ್ತಕ್ಕಂತಹ ಸಮಯದಲ್ಲಿ ಆಗ್ಲಿಲ್ಲ. ಉತ್ತರ ಕರ್ನಾಟಕ ಸೈಡ್ ನೀವು ನೋಡ್ತಾ ಇದ್ರಿ, ಎಲ್ಲ ಪ್ರದೇಶದಲ್ಲಿ ಕೂಡ ಹೆಚ್ಚಾನೆಚ್ಚು ಎಲ್ಲ ಒಂದು ಜಿಲ್ಲೆಗಳಲ್ಲಿ ಕೂಡ ಬರ ಬಿದ್ದ್ಬಿಟ್ಟಿದೆ. ಮಳೆ ಆಗುವಂತಹ ಸಮಯಕ್ಕೆ ಆಗ್ತಾ ಇಲ್ಲ. ಇದರಿಂದಾಗಿ ರೈತರು ತತ್ತರಿಸಿ ಹೋಗ್ತಾ ಇದ್ದಾರೆ. ಬೆಳೆದಿರ್ತಕ್ಕಂತಹ ಬೆಳೆಗೆ ಫಲ ಸಿಗ್ತಾ ಇಲ್ಲ, ಮಾಡಿರ್ತಕ್ಕಂತಹ ಸಾಲವನ್ನ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ. ಬಡ್ಡಿ ಹಾಗೆ ಏರ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ. ಇದರಿಂದ ರೈತ ಸಂಕಷ್ಟಕ್ಕೀಡಾಕಿ ನೀನು ಹಗ್ಗಕ್ಕೆ ಶರಣಾಗ್ತಾ ಇದ್ದಾನೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ. ಅದಕ್ಕಾಗಿ ಇದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಸಾಲ ಮನ್ನಾ ಮಾತ್ರ. ಇದೊಂದು ಬೇಡಿಕೆಯನ್ನ ರೈತರಿಟ್ಟಿದ್ದಾರೆ. ಹಾಗಾದ್ರೆ ಸರ್ಕಾರ ಈಡೇರಿಸುತ್ತಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಶ್ನೆಗಳನ್ನ ಕೇಳಿದ ಸಂದರ್ಭದಲ್ಲಿ ನಾವು ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದೀವಿ, ಅದರ ಬಳಿಕ ಈ ಸಾಲ ಮನ್ನಾದ ಕುರಿತಾಗಿ ಅಪ್ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಈಗ ಬರ ಪರಿಹಾರ ಅಂತೂ ಸಿಗ್ತಾ ಇದೆ ನಿಮಗೆ. ಅರ್ಜಿ ಯಾರ್ಯಾರು ಸಲ್ಲಿಸಿಲ್ಲ, ಇದೇ ಜುಲೈ 30ನೇ ತಾರೀಕು ಕೊನೆಯ ದಿನಾಂಕ ಆಗಿರುತ್ತೆ. ಈಗಾಗಲೇ ನಾನು ಸಾಕಷ್ಟು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಬಹಳಷ್ಟು ರೈತರು ನಾವು ಅರ್ಜಿ ಈಗಾಗಲೇ ಸಲ್ಲಿಸಿದೀವಿ ಸರ್ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ. ಓಕೆ, ಒಳ್ಳೆಯ ಒಂದು ವಿಷಯ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಬರ ಪರಿಹಾರವೂ ಕೂಡ ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿನೇ ಸಿಗ್ತಾ ಇದೆ. ಸೊ ಯಾವ ರೀತಿ ಬರ ಪರಿಹಾರ ಸಿಗ್ತಾ ಇದೆ ಮತ್ತು ಯಾವ ಬೆಳೆಗಳಿಗೆ ಎಷ್ಟೆಷ್ಟು ಸಿಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನಿಮ್ಗೆ ತಿಳಿಸ್ತೀನಿ. ಸಾಲ ಮನ್ನಾದ ಬಗ್ಗೆನೂ ಕೂಡ ಮಾತನಾಡೋಣ. ಈ ಬೆಳೆ ಹಾನಿ ಪರಿಹಾರದ ಬಗ್ಗೆನೂ ಕೂಡ ಮುಖ್ಯವಾಗಿ ನಿಮ್ಗೆ ತಿಳಿಸ್ಬೇಕಾಗಿದೆ, ನಾನು ಅದನ್ನ ತಿಳಿಸ್ತೀನಿ. ಇಲ್ಲಿ ನೋಡಿ, 7 ಬೆಳೆದವರಿಗೆ, 7 ಯಾರು ಬೆಳೆದಿದ್ದೀರಿ ಅವರಿಗೆ 11,500 ರೂಪಾಯಿ ಬರು 1 ಎಕರೆಗೆ ಜಮಾ ಆಗುತ್ತೆ. 2 ಎಕರೆ ಬೆಳೆದಿದ್ರೆ 12,000, 13,000 ಈ ರೀತಿ ಒಂದೊಂದು ಎಕರೆಗೆ ಜಮಾ ಆಗ್ತಾ ಇದೆ. ನಿಮಗೆ 2 ಎಕರೆ ಇದ್ರೆ 22,000, 23,000 ಈ ರೀತಿ ಜಮಾ ಆಗುತ್ತೆ. ಇನ್ನು ಉದ್ದು ಬೆಳೆದವರಿಗೆ 13,100 ರೂಪಾಯಿ 1 ಎಕರೆಗೆ. ಇನ್ನು ಹೆಸರು ಕಾಳು ಬೆಳೆದವರಿಗೆ 13,300 ರೂಪಾಯಿ. ಜೊತೆಗೆ ಅಲಸಂದಿ ಕಾಳು ಬೆಳೆದವರಿಗೆ 12,000 ರೂಪಾಯಿ. ಜೊತೆಗೆ ನೆಲೆಗಡ್ಡಲೆ ಬೆಳೆದವರಿಗೆ 21,800 ರೂಪಾಯಿ, ಇದು 1 ಎಕರೆಗೆ. ಇನ್ನು ಎಲೆಕೋಸು ಬೆಳೆದವರಿಗೆ 30,200 ರೂಪಾಯಿ. ಜೊತೆಗೆ ಟೊಮ್ಯಾಟೊ ಬೆಳೆದವರಿಗೆ 56,600 ರೂಪಾಯಿ ಬರೀ 1 ಎಕರೆಗೆ. ಜೋಳ ಬೆಳೆದವರಿಗೆ 15,300 ರೂಪಾಯಿ. ಹತ್ತಿ ಬೆಳೆದವರಿಗೆ 19,900 ರೂಪಾಯಿ. ಅದೇ ರೀತಿಯಾಗಿ ಮುಸುಕು ಜೋಳ ಅಂತೆ, ಇದು 22,600 ರೂಪಾಯಿ. ತೊಗರಿ ಬೆಳೆದವರಿಗೆ 19,200 ರೂಪಾಯಿ.
ಈ ರೀತಿಯಾಗಿ ನೀವು ಬೆಳೆದಿರ್ತಕ್ಕಂತಹ ಬೆಳೆಗಳ ಆಧಾರದ ಮೇಲೆ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗಲಿದೆ. ಮತ್ತು 2 ಎಕರೆ ಇದ್ರೆ ಇನ್ನೂ ಹೆಚ್ಚಿನ ದುಡ್ಡು ಕೂಡ ಜಮಾ ಆಗುತ್ತೆ. ಸೊ ಬರೀ 1 ಎಕರೆಗೆ ನಾನು ಅಮೌಂಟ್ ಹೇಳಿದೀನಿ. ನಿಮ್ಗೆ ಎಷ್ಟು ಎಕರೆ ಇದೆ, ನೀವು ಅರ್ಜಿ ಸಲ್ಲಿಸುವಾಗ ಎಷ್ಟು ಎಕರೆಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿರ್ತಾರೋ ಅದರ ಆಧಾರದ ಮೇಲೆ ದುಡ್ಡು ಜಮಾ ಆಗತ್ತೆ. ಮತ್ತು ಇದು ನೀವು ಬೆಳೆಗಳು ನಾಶ ಆಗಿರ್ತಕ್ಕಂತಹ ಫೋಟೋ ವಿಡಿಯೋಸ್ಗಳು ಕೂಡ ಬೇಕಾಗತ್ತೆ ಇದನ್ನ ಅರ್ಜಿ ಸಲ್ಲಿಸ್ಲಿಕ್ಕೆ. ಅರ್ಜಿ ಸಲ್ಲಿಸುವ ಪ್ರೊಸೆಸರ್ ಹೇಗಿರುತ್ತೆ ಅಂತ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು ಫ್ರೂಟ್ಸ್ ಐಡಿ ಬೇಕು, ನಿಮ್ಮ ಆಧಾರ್ ಕಾರ್ಡ್ ಬೇಕು, ಪಹಣಿ ಬೇಕು. ಇವೆರಡು ಮುಖ್ಯವಾಗಿ ಲಿಂಕ್ ಆಗಿರ್ಬೇಕು, ಆಧಾರ್ ಕಾರ್ಡ್ ಪಹಣಿ. ಇದು ಇಂಪಾರ್ಟೆಂಟೇ. ನಾನು ಪ್ರತಿಯೊಂದು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಅದು PM ಕಿಸಾನ್ ಆಗಿರ್ಲಿ, ಬರ ಪರಿಹಾರ ಆಗಿರ್ಲಿ, ಯಾವುದೇ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತಾ ಇರ್ಲಿ, ಜೊತೆಗೆ ನಮ್ಮ ರಾಜ್ಯದಿಂದ ಸಾಲ ಮನ್ನಾನೇ ಆಗ್ಲಿ, ಯಾವುದೇ ಒಂದು ರೈತ ಪರ ಯೋಜನೆಗಳು ಇದ್ರೆ ಅದರಲ್ಲಿ ನಾನು ಹೇಳ್ತಾ ಇರ್ತೀನಿ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗ್ಬೇಕಂತ. ಯಾಕೆ ಅಂದ್ರೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದು. ಇನ್ಯಾವನೋ ಬರ್ತಾನೆ, ಮಧ್ಯವರ್ತಿ ಆಗ್ತಾನೆ, ಅದನ್ನ ಯಾರಿಗೂ ಮಾರಾಟ ಮಾಡ್ತಾನೆ, ನೀವು ಕೋರ್ಟು ಕಚೇರಿ ಅಂತ ಅಲ್ದಾಡ್ಬೇಕಾಗತ್ತೆ. ಹೋಗ್ಲಿ, ನಿಮ್ಮ ಆಸ್ತಿ ನಿಮ್ಮ ಹೆಸರಲ್ಲೇನೆ ಬಂದ್ ಬಿಡತ್ತೆ, ನಾವು ಕಷ್ಟಪಟ್ಟಿದೀವಿ, ನಮ್ ಕೋರ್ಟ್ದಿಂದ ನಮ್ಮ ಹೊತ್ತಿಗೆ ಆಯ್ತು ಬಿಡಪ್ಪ ಅಂತ ನೀವು ಹೇಳಬಹುದು. ಆದ್ರೆ ನೀವು ಕೋರ್ಟು ಕಚೇರಿಯಲ್ಲಿ ಅಲ್ದಾಡಿರ್ತಕ್ಕಂತಹ ಸಮಯ, ವಕೀಲರಿಗೆ ಕೊಟ್ಟಿರ್ತಕ್ಕಂತಹ ದುಡ್ಡು, ಇದೆಲ್ಲವೂ ಕೂಡ ವಾಪಸ್ ಬರುತ್ತಾ? ಇಲ್ವಲ್ಲ. ಅದಕ್ಕಾಗಿ ಅರ್ಧ ಗಂಟೆಯ ಕೆಲಸ ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳಿಕ್ಕೆ ಗ್ರಾಮ ಪಂಚಾಯಿತಿಗೆ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋಗಿ ಪಹಣಿ, ಆಧಾರ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ಸಂಖ್ಯೆ, ಇಷ್ಟು ಡಾಕ್ಯುಮೆಂಟ್ ಸಾಕು. ಇವುಗಳನ್ನ ತೆಗೆದುಕೊಂಡು ಹೋದ್ರೆ ಲಿಂಕ್ ಮಾಡಿಸ್ಕೊಡ್ತಾರೆ. ಇದನ್ನ ಮೊದಲು ಮಾಡಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂದ್ರೆ, ಇದರ ಜೊತೆಗೇನೆ ಮುಖ್ಯವಾಗಿ ಈ ಪಹಣಿ, ಆಧಾರ್ ಕಾರ್ಡ್, ನಿಮ್ಮ ಒಂದು ಬ್ಯಾಂಕ್ ಖಾತೆ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆ ಬೇಕಾಗತ್ತೆ, ಮತ್ತು ನೀವು ಬೆಳೆಗಳು ನಾಶ ಆಗಿರ್ತಕ್ಕಂತಹ ಫೋಟೋಸ್ಗಳು ಮತ್ತು ವಿಡಿಯೋಸ್ಗಳು ಬೇಕಾಗತ್ತೆ. ಇದು ಅಧಿಕಾರಿಗಳಿಗೆ ತೋರಿಸ್ಬೇಕು. ಇವುಗಳನ್ನ ನೀವು ತೆಗೆದುಕೊಂಡು ಹೋಗಿ ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನ ಆರಾಮಾಗಿ ಸಲ್ಲಿಸಬಹುದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕನ್ಫರ್ಮ್ ಬೇಕಂದ್ರೆ ನೀವು ಅಲ್ಲಿಯೇ ಕೇಳಬಹುದು. ಅದನ್ನ ಹೊರತುಪಡಿಸಿದ್ರೆ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಪಂಚಾಯಿತಿ ಅಥವಾ ಕೃಷಿ ಇಲಾಖೆಗಳು, ಇದೆಲ್ಲವೂ ಕೂಡ ನೀವು ಹೋಗಿ ಭೇಟಿ ಆಗಬಹುದು, ಅಥವಾ ಕಂದಾಯ ಇಲಾಖೆಗೂ ಕೂಡ ಹೋಗಿ ಭೇಟಿ ಕೊಡಬಹುದು. ಇದಿಷ್ಟು ಮಾಡಿದ್ರೆ ನೀವು ಅರ್ಜಿ ಸಲ್ಲಿಸಿದ್ರೆ ಬರ ಪರಿಹಾರ ಮುಂದಿನ ದಿನಗಳಲ್ಲಿ ಜಮಾ ಆಗ್ತದೆ. ಈಗ ಕೊನೆಯ ದಿನಾಂಕ ಇದೆ ಜುಲೈ 30. ಬೇಗನೆ ಅರ್ಜಿ ಸಲ್ಲಿಸಿ. ಎಕ್ಸ್ಟೆಂಡ್ ಮಾಡಿದ್ರು ಮಾಡಬಹುದು, ಆದ್ರೆ ಅದ್ರ ಮೇಲೆ ವಿಶ್ವಾಸ ಇಡಬೇಡಿ. ಇದೇ ಕೊನೆಯ ದಿನಾಂಕ ಅಂದ್ಕೊಂಡು ಅರ್ಜಿಯನ್ನ ಸಲ್ಲಿಸ್ಬಿಡಿ. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಸಾಲ ಮನ್ನಾದ ಬಗ್ಗೆ ನಾವು ಒಂದಿಷ್ಟು ದಿನಗಳ ಕಾಲ ಕಾಯ್ಬೇಕಾಗತ್ತೆ. 1 ಲಕ್ಷ ರೂಪಾಯಿ ಆಗುವಂತಹ ಸಾಧ್ಯತೆ ಕೂಡ ಇದೆ, ಅಥವಾ 50,000ನಾದ್ರೂ ಆಗಬಹುದಾದಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ 50,000 ಮೇಲ್ಗಡೆನೆ ಆಗತ್ತೆ. ಅದಕ್ಕಾಗಿ ನಾವು ಒಂದ್ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗತ್ತೆ. DK ಶಿವಕುಮಾರ್ ಅವರು ಅಪ್ಡೇಟ್ ಕೊಡ್ತಾರೆ. ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಪರಿಶೀಲನೆ ಆಗ್ತಾ ಇದೆ. ಪರಿಶೀಲನೆಯಲ್ಲಿ ಎಷ್ಟು ರೈತರಿಗೆ ಸಾಲ ಮನ್ನಾ ಮಾಡಬೇಕು, ರಾಷ್ಟ್ರೀಕೃತ ಬ್ಯಾಂಕ್, ಸರ್ಕಾರಿ ಬ್ಯಾಂಕ್ ಜೊತೆಗೆ ಸೊಸೈಟಿಗಳಲ್ಲಿ ಸಾಲವನ್ನ ಮಾಡಿರ್ತೀರಿ, ಅಥವಾ ಗೌರ್ಮೆಂಟ್ ಯಾವುದೇ ಬ್ಯಾಂಕ್ ಗಳಲ್ಲಿ ಸಾಲ ಮಾಡಿರ್ತೀರಿ, ಅಥವಾ ಪ್ರೈವೇಟ್ IDFC ಆಗಿರ್ಲಿ, ಜೊತೆಗೆ ಇನ್ನಿತರ ಬ್ಯಾಂಕ್ ಗಳಲ್ಲಿ ನೀವು ಸಾಲ ಮಾಡಿರ್ತೀರಿ, ಅದಕ್ಕೆ ಪರಿಹಾರವನ್ನ ಸರ್ಕಾರ ಒದಗಿಸಿ ಕೊಡ್ತೀವಿ ಅಂತಾನು ಕೂಡ ಹೇಳಿದೆ. ಅದಕ್ಕಾಗಿ ಒಂದ್ ಸ್ವಲ್ಪ ದಿನದಲ್ಲಿ ಇದ್ರ ಬಗ್ಗೆ ಕನ್ಫರ್ಮ್ ಅಪ್ಡೇಟ್ ಬರುತ್ತೆ. ಅದಕ್ಕಾಗಿ ನಾವು ಒಂದ್ ಸ್ವಲ್ಪ ವೇಟ್ ಮಾಡೋಣ. ಯಾಕಂದ್ರೆ ನಾನು ಹೇಳ್ಬಹುದು ಈಗ ಸಾಲ ಮನ್ನಾ ಫಿಕ್ಸ್ ಆಗತ್ತೆ ಅಂತ, ಆಗದೇ ಇರಬಹುದು. ಅದಕ್ಕಾಗಿ ಸುಳ್ಳು ಮಾಹಿತಿ ನಿಮ್ಗೆ ಕೊಡೋದು ನನಗೆ ಇಷ್ಟ ಇಲ್ಲ. ಒಂದ್ ಸ್ವಲ್ಪ ದಿನ ನಾವು ವೇಟ್ ಮಾಡ್ಬೇಕಾಗುತ್ತೆ. DK ಶಿವಕುಮಾರ್ ಅವ್ರು ಹೇಳಿರ್ತಕ್ಕಂಥದ್ದು ಪರಿಶೀಲನೆ ಆದ ತಕ್ಷಣವೇ ಅಪ್ಡೇಟ್ ಸಿಗುತ್ತೆ. ಅದನ್ನ ನಾನು ನಿಮ್ಮ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ, ಮತ್ತು ಬರ ಪರಿಹಾರ ಯಾರು ಕೂಡ ಮಿಸ್ ಮಾಡ್ಕೊಳ್ಬೇಡಿ. ದಯಮಾಡಿ ಅರ್ಜಿ ಸಲ್ಲಿಸಿ. ಬರೋದಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟು ಬಿಡಬೇಡಿ. ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಅರ್ಜಿಯನ್ನ ಸಲ್ಲಿಸಿ. ಯಾರು ಅರ್ಜಿ ಸಲ್ಲಿಸಿಲ್ಲ ಬೇಗನೆ ಹಿಂದೆ ಹೋಗಿ ಅರ್ಜಿ ಸಲ್ಲಿಸಿ. ಓಕೆ, ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.